ಬರುತ್ತೇನೆ ಎಂದು ಬಾರದೆ ಕುಳಿತರೆ ಪೊಳಲಿಯ ಅಮ್ಮ ಬಿಡುವಳೆ. ಗುರುಪುರದ ಮಠದಲ್ಲಿದ್ದ ಚೆನ್ನಮ್ಮಾಜಿಗೆ ನಡುರಾತ್ರಿಯ ಹೊತ್ತಿಗೆ ತನ್ನ ಕೋಣೆಗೆ ಯಾರೋ ಬಂದಂತೆ ಭಾಸವಾಯಿತು. ಕೈಯ ಕಂಕಣದ ಕಣಕಣ ನಾದ, ಕಾಲ್ಗೆಜ್ಜೆಗಳು ಗಲ್ ಗಲ್ ಎಂದವು. ಕೋಣೆಯ ತುಂಬ ಕೇದಗೆ ಕುಂಕುಮ ಮಲ್ಲಿಗೆಯ ಘಮಲು. ದಡಬಡನೆ ಎದ್ದ ರಾಣಿ ಮೇನೆಯ ಭೋವಿಗಳನ್ನ ಸಿದ್ಧಪಡಿಸಿ ಬಿಚ್ಚುಗತ್ತಿಯ ಭಟರನ್ನು ಬೆಂಗಾವಲಿನ ರಾಹುತರನ್ನ ಕೂಡಿಕೊಂಡು ಪೊಳಲಿಗೆ ಹೊರಟಳು. ಆದರೆ ಅಷ್ಟು ಹೊತ್ತಿಗಾಗಲೇ ಪೊಳಲಿಯ ಚೆಂಡಿನ ಸಂಭ್ರಮ ಮುಗಿದು ದೇವರ ಸುತ್ತುಬಲಿ ನಡೆಯುತ್ತಿತ್ತು. ತನ್ನ ಮಹಾ ಅಪರಾಧವನ್ನ ಮನ್ನಿಸಿ ಚೆಂಡಿನ ಆಟ ನೋಡುವ ಅವಕಾಶ ಮಾಡಿಕೊಡಬೇಕು ಎಂದು ಚೆನ್ನಮ್ಮಾಜಿ ದೇವಿಯ ಬಳಿ ಪರಿಪರಿಯಾಗಿ ಬೇಡಿದಳು. ದೇವಿಯ ಅಪ್ಪಣೆಯಂತೆ ಚೆನ್ನಮ್ಮಾಜಿಯ ಸಂತೃಪ್ತಿಗಾಗಿ 2 ದಿನಗಳ ಹೆಚ್ಚುವರಿ ಚೆಂಡಿನ ಆಟವನ್ನ ಪೊಳಲಿಯಲ್ಲಿ ಆಯೋಜಿಸಲಾಯಿತು. ಚೆನ್ನಮ್ಮಾಜಿ ರಾಜರಾಜೇಶ್ವರಿಗೆ ಈ ಪ್ರಯುಕ್ತ ಮಹಾರಥವನ್ನು ಒಪ್ಪಿಸಿ ದೇವರ ಸೇವೆಗೆ ಸೂಕ್ತ ಭೂಮಿಯನ್ನ ಉಂಬಳಿ ಬಿಟ್ಟು ರಾಜರಾಜೇಶ್ವರಿಯನ್ನ ಅನನ್ಯ ಭಕ್ತಿಯಿಂದ ಆರಾಧಿಸಿದಳು. ಅಲ್ಲಿಯ ತನಕ 3 ದಿನ ಇದ್ದ ಚೆಂಡು ಚೆನ್ನಮ್ಮಾಜಿಯಿಂದಾಗಿ 5 ದಿನದ ಉತ್ಸವವಾಯಿತು. ಪೊಳಲಿಯ ಚೆಂಡು ಸಾಮಾನ್ಯ ಚೆಂಡಲ್ಲ, ಸಾಕ್ಷಾತ್ ಚಂಡಿಕೆಯೇ ಚಂಡಮುಂಡರ ರುಂಡವನ್ನ ಚೆಂಡಾಡಿದ ಪ್ರತೀಕವಾಗಿ ನಡೆಯುವ ಒಂದು ವಿಶಿಷ್ಟ ಆರಾಧನೆ.